ನಗರ ಹೊರವಲಯದ ಬೈಪಾಸ್ ರಸ್ತೆಯಲ್ಲಿರುವ ಆರಾಧ್ಯ ಹೋಟೆಲಿನಲ್ಲಿ ಬುಧವಾರದಂದು ಬೆಳಿಗ್ಗೆ ದಲಿತ ಉದ್ದಿಮೆದಾರರ ಜಿಲ್ಲಾ ಸಮಾವೇಶ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಕಾರ್ಯಕ್ರಮ ಉದ್ದೇಶಿಸಿ ಬಂಗಾರಪೇಟೆ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಮಾತನಾಡಿ, ಪರಿಶಿಷ್ಟ ಜಾತಿ ಜನಾಂಗದ ಅಭಿವೃದ್ಧಿಗೆ ಸರ್ಕಾರ ಹಲವಾರು ರೀತಿಯಲ್ಲಿ ವಿವಿಧ ಸೌಲಭ್ಯಗಳನ್ನು ನೀಡುತ್ತಿದೆ. ಇವುಗಳ ಮಾಹಿತಿ ಪಡೆದು ಅರ್ಜಿ ಸಲ್ಲಿಸಿ ಸೌಲಭ್ಯವನ್ನು ಪಡೆದು ಉತ್ತಮ ಜೀವನ ರೂಪಿಸಿಕೊಳ್ಳಿ. ನಾವು ಈ ಮನೆಯಲ್ಲಿ ಹುಟ್ಟಿದ್ದೇವೆ, ಈ ಜಾತಿಯಲ್ಲಿ ಹುಟ್ಟಿದ್ದೇವೆ ಎಂಬ ಭಾವನೆಗಳ ಚಿಂತಿಸದೆ ಅಭಿವೃದ್ಧಿಗೆ ಮುಂದಾಗಿ. ಇಲ್ಲಿ ಯಾರು ಯಾರನ್ನೂ ತಡೆಯಲು ಆಗುವುದಿಲ್ಲ. ನಿಮ್ಮ ಶ್ರಮ ನಿಮ್ಮ ಪ್ರತಿಫಲ ಎಂದರು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳಾದ ಇಮಾರ್ ರವಿ, ಸುಬ್ಬಾರೆಡ್ಡಿ, ಅಶೋಕ್ ಕುಮಾರ್, ಚೆನ್ನಕೇಶವ, ಶ್ರೀನಿವಾಸ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಮುನಿವೆಂಕಟಪ್ಪ, ಅಂಬರೀಶ್, ಮಣಿ, ನಾಗರಾಜ್, ಶಿಲ್ಪಾ, ಹರೀಶ್ ಸೇರಿದಂತೆ ಇತರರು ಇದ್ದರು. ಈ ನೆಲದ ಗುಣ, ಆ ನೆಲದ ಗುಣವನ್ನ ಒಳಗೆ ಹಾಕೊಂಡು ನುಗ್ಗುತ್ತೀವಿ ನೋಡಿ, ಆ ನುಗ್ಗ ಅಸ್ತ್ರವನ್ನ ಕೊಟ್ಟಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್. ಆ ಒಂದು ಶಕ್ತಿ ನಾವಿದ್ರೆ ಅದು ಅಂತಃಶಕ್ತಿ. ಅದು ಅಂತಃಶಕ್ತಿ ಬಹಳ ಜನಕ್ಕೆ ಗೊತ್ತಿಲ್ಲ. ಹುಟ್ಟುತ್ತಾನೆ ದಲಿತರು ಪಡ್ಕೊಂಡು ಬಂದ್ಬಿಟ್ಟಿದ್ದಾರೆ, ಆದ್ರೆ ಮೈ ಮರೆತು ಬಿಟ್ಟಿದ್ದಾರೆ ಅಷ್ಟೇ. ಬೆಳೀತಾ 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 ಮೈ ಮರೆತಿದ್ದಾರೆ. ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ನಮಗೂ ಆಗ್ಲಿ ನಾರಾಯಣ ಸ್ವಾಮಿ ಅವರು ಮಾತು ಹೇಳಿದ್ರು, ಅವ್ರು ಹೇಗ್ ಬಂದ್ರು, ಇವತ್ತು ನಾನು 500 ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ, ಇವತ್ತು ಎಷ್ಟೇ ತೊಂದರೆಗಳು ಬಂದ್ರು ಕೂಡ ಎದುರಿಸಿ ನಿಂತು ಒಂದು ಸಾಮ್ರಾಜ್ಯ ಕಟ್ಟಿದ್ದೀನಿ ಅಂತ ಮಾತು ಹೇಳಿದ್ರು. ಎಂತ ಹೆಮ್ಮೆಯ ವಿಚಾರ ಅಲ್ವಾ? ಇವತ್ತು ಅದೇ ನಾರಾಯಣ ಸ್ವಾಮಿ ಅವರು ಶಾಸಕರಾಗಿದ್ದಾರೆ. ನಮ್ಮ ಸಮಸ್ಯೆಗಳನ್ನ ಎಷ್ಟು ಪರಿಣಾಮಕಾರಿಯಾಗಿ ಸರ್ಕಾರದ ಮುಂದೆ ಮತ್ತು ನಮ್ಮ ವಿಧಾನಸಭೆಗಳಲ್ಲಿ ಮಂಡಿಸ್ತಾ ಇದ್ದಾರೆ ಅಂದ್ರೆ ನಿಜಕ್ಕೂ ನಿಜವಾದ ಶಕ್ತಿ, ನಿಜವಾದಂತಹ ದಲಿತ ಮಾತು, ಆ ನುಡಿ ಅಲ್ಲಿಂದ ಬರ್ತಾ ಇದೆ. ಇದು ಅವರಿಂದ ಸಾಧ್ಯವಾಗದಾದ್ರೆ ಉಳಿದವರಿಗೆಲ್ಲೂ ಯಾಕೆ ಸಾಧ್ಯವಾಗುವುದಿಲ್ಲ? ಇವತ್ತು ನಾನೊಂದು DC ಆಗಿ ಇವತ್ತು ಮುಂದೆ ನಿಂತಿದ್ದೀನಿ ಅನ್ನೋದಕ್ಕೆ ಸಾಧ್ಯವಾಗದಾದ್ರೆ ನಿಮ್ಮಿಂದಲೂ ಕೂಡ ಅದು ಸಾಧ್ಯವಾಗುತ್ತೆ. ಆದ್ರೆ ನಿಮ್ಮಲ್ಲಿ ಆ ಮನಸ್ಥಿತಿ ಇದೆ, ಮೆಂಟಲ್ ಬ್ಲಾಕ್. ಪ್ಲೀಸ್ ಕಮ್ ಔಟ್ ಆಫ್ ದಟ್ ಮೆಂಟಲ್ ಬ್ಲಾಕ್. ನಾನು ಈ ಜಾತಿ ಹುಟ್ಟಿದ್ದೀನಿ, ನನ್ ತಪ್ಪಲ್ಲ. ನನಗೆ ಚಾಯ್ಸ್ ಕೇಳಿದ್ರೆ ಬಹುಶಃ ನಾನು ಬೇರೆ ಜಾತಿ ಕೇಳ್ತಿದ್ದೇನೋ ಅಥವಾ ಬೇರೆ ದೇಶ ಕೇಳ್ತಿದ್ದೇನೋ ಬಹುಶಃ. ಆ ಮೆಂಟಲ್ ಬ್ಲಾಕ್ ಇಂದ ಆಚೆ ಬಂದ್ಬಿಡೋಣ. ಈ ಮಾನಸಿಕ ಗುಲಾಮಗಿರಿ ಇದೆ ನೋಡಿ, ಇದು ದೈಹಿಕ ಗುಲಾಮಗಿರಿಗಿಂತ ಬಹಳ ಬಹಳ ಡಿಸಾಸ್ಟರ್ಸ್ ಆದದ್ದು. ಈ ಮಾನಸಿಕ ಗುಲಾಮಗಿರಿಯಿಂದ ಆಚೆ ಬರದೆ ಹೊರತು ನಾವು ದೊಡ್ಡ ಮಟ್ಟದಲ್ಲಿ ಬೆಳೆಯೋದಕ್ಕೆ ಸಾಧ್ಯವಾಗಲಿಲ್ಲ. ವಿಶೇಷವಾಗಿ ದಲಿತ ನಾನು ರಿಕ್ವೆಸ್ಟ್ ಮಾಡೋದೇನಂದ್ರೆ, ಯಾವುದೇ ಉದ್ಯಮ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಈ ಜಿಲ್ಲೆಯಲ್ಲಿ ಇದ್ದಾಗ ಈ ಜಿಲ್ಲೆಗೆ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಉದ್ಯಮಗಳ ಬಗ್ಗೆ ಹೆಚ್ಚು ಗಮನ ಹರಿಸಿ. ಈ ಜಿಲ್ಲೆಯ ಒಂದು ಭೌಗೋಳಿಕ ಲಕ್ಷಣಗಳೇನು, ಈ ಜಿಲ್ಲೆನಲ್ಲಿ ಸ್ಕಿಲ್ಡ್ ಲೇಬರ್ ಸಿಗ್ತಾರ, ಸಿಗೋದಾಗಿ ಎಂಥ ಲೇಬರ್ ಸಿಗ್ತಾರೆ, ಆ ಲೇಬರ್ಗೆ ಅನುಗುಣವಾಗಿ ನಾವು ಒಂದಷ್ಟು ಟ್ರೈನಿಂಗ್ ತಗೋಬೇಕು. ಇಂಡಸ್ಟ್ರಿ ಅಂದ್ರೆ ರಾತ್ರೋರಾತ್ರಿ ಏನೋ ಮಾಡ್ಬಿಟ್ಟು ಮತ್ತೆ ನಾಳೆ ಬೆಳಿಗ್ಗೆ ಲಾಭ ತಗೊಳ್ಳೋದು ಅಂತ ಅಲ್ಲ. ಸಂಪೂರ್ಣವಾಗಿ ನಮ್ಮನ್ನ ನಾವು ತೊಡಗಿಸ್ಕೋಬೇಕು. ಶ್ರಮ ಅಷ್ಟೇ ಅಲ್ಲ, ಇಲ್ಲಿ ಐಡಿಯಾಸ್ ಪ್ಲೇ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ನಿಮ್ಮ ಇನೋವೇಷನ್ಸ್, ನಿಮ್ಮ ಲೇಬರ್ ಮತ್ತೆ ನಿಮ್ಮ ಆಂಟ್ರಪ್ರೆನ್ಯೂರ್ ಸ್ಕಿಲ್ಸ್, ಈ ಉದ್ಯಮಶೀಲತಾ ಸ್ಕಿಲ್ ಅನ್ನೋದು ಅದು ಒಂದೇ ಸಾರಿ ಬರೋದಿಲ್ಲ. ಅದು ನಾವು 7 ಬೀಳುಗಳನ್ನ ಎದುರಿಸುತ್ತಾ ಒಂದಷ್ಟು ಅವಮಾನಗಳು, ನಿಂದನೆಗಳು, ಸೋಲುಗಳನ್ನ ಸಹಿಸಿಕೊಳ್ತಾ ಕಲಿಯಬೇಕು. ಅದಕ್ಕೆ ನಮ್ಮ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ನಮಗೆ ಬರೀ ಶಿಕ್ಷಣ ಕೊಟ್ಟರು, ಸ್ಕಿಲ್ ಹೇಳ್ಕೊಡ್ಲಿಲ್ಲ. ಅದಕ್ಕೆ ಇವತ್ತು ದೇಶದಾದ್ಯಂತ ಸ್ಕಿಲ್ ಕಮಿಷನ್ ಮಾಡಿಕೊಂಡು ಸ್ಕಿಲ್ ಹೇಳ್ಕೊಡಿ ಅಂತ ಹೇಳ್ತಾ ಇದ್ದಾರೆ. ವಾಟ್ ಈಸ್ ಆಕ್ಚುಲಿ ಇಂಪಾರ್ಟೆಂಟ್ ಇಸ್ ಎಜುಕೇಶನ್ ಪ್ಲಸ್ ಸ್ಕಿಲ್. ಇಟ್ ಈಸ್ ಅ ಟೋಟಲ್ ಎಜುಕೇಶನ್. ಅದು ನಮ್ಮಲ್ಲಿ ಆಗ್ಲಿಲ್ಲ. ಇನ್ನು ಮುಂದಾದ್ರೂ ನಾವು ಪ್ರಯತ್ನ ಮಾಡೋಣ. ಆಮೇಲೆ ದಲಿತರು ಅನ್ನೋ ಕಾರಣಕ್ಕಾಗಿ ದಯವಿಟ್ಟು ನೀವು ಹಿಂಜರಿಬೇಕಾದ ಅಗತ್ಯ, ಅವಶ್ಯಕತೆ ಇಲ್ಲವೇ ಇಲ್ಲ. ಏನಾದ್ರೂ ಮನಸ್ಸಿನಲ್ಲಿ ಅದು ಕೂತಿದ್ರೆ ತೆಗೆದಾಕ್ಬಿಡಿ. ಯಾಕಂದ್ರೆ ನಿಮ್ಮ ಶ್ರಮ, ನಿಮ್ಮಲ್ಲಿರ್ತಕ್ಕಂಥ ಆ ಬುದ್ಧಿವಂತಿಕೆ, ನಿಮ್ಮಲ್ಲಿರ್ತಕ್ಕಂಥ ಜಾಣ್ಮೆ ಮತ್ತು ನೀವು ತಯಾರಿಸ್ತಕ್ಕಂಥ ಯೋಜನೆ, ಇದೆಲ್ಲಕ್ಕಿಂತ ಮುಖ್ಯವಾಗಿ ಒಬ್ಬ ನೀವು ಉದ್ಯಮಿ ಅಂತಂದ್ರೆ ಯು ಆರ್ ಗೋಯಿಂಗ್ ಟು ಬಿಕಮ್ ಅ ಲೀಡರ್, ಯು ಆರ್ ನಾಟ್ ಎ ಫಾಲೋವರ್. ವೆನ್ ಯು ಆರ್ ಗೋಯಿಂಗ್ ಟು ಬಿಕಮ್ ಅ ಲೀಡರ್, ಡೆಫಿನೆಟ್ಲಿ ಮೊದಲದಲ್ಲಿ ಯಾರಿಗಪ್ಪ ಬೀಳೋದು? ಲೀಡರ್ ಮೇಲೆ ಅಲ್ವಾ? ಅಲ್ಲ, ನೀವು ಎಲ್ಲೋ ಹಿಂದೆ ಇದ್ರೆ ನಿಮ್ಮನ್ನು ಯಾರು ಗುರುತಿಸ್ತಾರೆ ಜನ?